ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್. ಮೈಸೂರಿನಲ್ಲಿ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್. ಲಾಭರಹಿತ ಸಾರ್ವಜನಿಕ ಸಾಮಾಜಿಕ ಟ್ರಸ್ಟ್ ಆದ ಅಂತಾರಾಷ್ಟ್ರೀಯ ಲಿಂಗಾಯತ ಯೂತ್ ಫೋರಂ ವತಿಯಿಂದ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ 3 ದಿನಗಳ ಕಾಲ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ 2025 ಅನ್ನು ಜನವರಿ 17ರಿಂದ 19ರವರೆಗೆ ಆಯೋಜಿಸಲಾಗಿದೆ ಎಂದು ಐಲೈಫ್ನ ಸಂಸ್ಥಾಪಕರು ಹಾಗೂ ಸಮಾವೇಶದ ಮುಖ್ಯ ಸಂಚಾಲಕರಾದ ಸಂತೋಷ್ ಕೆಂಚಾಂಬ ತಿಳಿಸಿದರು. ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಸಮಾವೇಶವು ಎಲ್ಲ ವೀರಶೈವ ಲಿಂಗಾಯತ ಸಮುದಾಯದ ಉದ್ಯಮಿಗಳನ್ನು, ವೃತ್ತಿಪರರನ್ನು ಒಂದೇ ವೇದಿಕೆಗೆ ತರುವ ಮತ್ತು ಆರ್ಥಿಕ, ಕೈಗಾರಿಕೆ, ವ್ಯಾಪಾರ ಚಟುವಟಿಕೆಗಳನ್ನು ಉತ್ತಮಗೊಳಿಸುವ ಉದ್ದೇಶವನ್ನು ಹೊಂದಿದೆ. 3 ದಿನಗಳ ಕಾಲ ಮಹಾರಾಜ ಗ್ರೌಂಡ್ಸ್ನಲ್ಲಿ ಕಾನ್ಕ್ಲೇವ್ ನಡೆಯುತ್ತದೆ. ದೇಶದ ವಿವಿಧ ಭಾಗಗಳಿಂದ ಬರುವ ಹಲವಾರು ಜನರನ್ನು, ವೃತ್ತಿಪರರನ್ನು ಹಾಗೂ ಉದ್ಯಮಿಗಳನ್ನು ಭೇಟಿ ಮಾಡಲು ಸಹಾಯಕವಾಗುವ ಕಾರ್ಯಕ್ರಮ ಇದು ಆಗಿದೆ ಎಂದರು. ಅನೇಕ ಉದ್ಯಮಿಗಳು ಮತ್ತು ಕಲಾವಿದರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಇದು ಅತ್ಯುತ್ತಮ ವೇದಿಕೆಯೂ ಆಗಿದ್ದು, ಸಮಾವೇಶದಲ್ಲಿ 3 ದಿನವೂ ಸಂಜೆ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಸಮಾವೇಶದಲ್ಲಿ ಭಾಗಿಯಾಗಲು ಪೂಜ್ಯ ಶ್ರೀ ಸುತ್ತೂರು ಮಠದ ಸ್ವಾಮೀಜಿಯವರು ಒಪ್ಪಿಗೆ ನೀಡಿದ್ದಾರೆ. ಇಲ್ಲಿ ಉದ್ಯಮಕ್ಕೆ ಸಂಬಂಧಿಸಿದಂತೆ ವಿವಿಧ ಮಳಿಗೆಗಳು, ಚರ್ಚಾ ಕಾರ್ಯಕ್ರಮಗಳು ಮತ್ತು ಇತರ ಚಟುವಟಿಕೆಗಳನ್ನು ಆಯೋಜಿಸಲಾಗುತ್ತದೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಐಲೈಫ್ ಸಂಸ್ಥಾಪಕರಾದ ಸಂತೋಷ್ ಕೆಂಚಾಂಬ, ಅವಿನಾಶ್ ಪಾಳೆಗಾರ್, ಐಲೈಫ್ ಮೈಸೂರು ಅಧ್ಯಕ್ಷ ಮಹದೇವ್ ಪ್ರಸಾದ್, ಮಾಜಿ ಅಧ್ಯಕ್ಷರಾದ BS ಪ್ರಶಾಂತ್, ಮಾಜಿ ಅಧ್ಯಕ್ಷರಾದ ವೀರೇಶ್, ಕಾರ್ಯಕಾರಿ ಸಮಿತಿ ಸದಸ್ಯರಾದ ತೀರ್ಥಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. 2025 ಜಾನ್ವರಿ 17, 18, 19 ಮಹಾರಾಜ ಗ್ರೌಂಡ್ಸ್ನಲ್ಲಿ ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಮಿನ 3ನೇ ಗ್ಲೋಬಲ್ ಬಿಸ್ನೆಸ್ ಸಮಿಟ್ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಸಮಾವೇಶದಲ್ಲಿ ಸರಿಸುಮಾರು 300ಕ್ಕೂ ಹೆಚ್ಚು ಸ್ಟಾಲ್ಗಳು, 3 ದಿವಸ ಕಂಟಿನ್ಯೂಸ್ ಆಗಿ ವಿಚಾರ ಸಂಕಿರಣ ಕಾರ್ಯಕ್ರಮಗಳು ಹಾಗೂ 3 ದಿವಸ ಸಂಜೆಯೂ ಕೂಡ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. ಈ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚು ಒತ್ತು ನ್ಯಾನೋ, ಮೈಕ್ರೋ ಹಾಗೂ ಹೋಮ್ ಎಂಟರ್ಪ್ರೈಸಸ್, ಗುಡಿ ಕೈಗಾರಿಕೆ, ಸಣ್ಣ ಕೈಗಾರಿಕೆ ಹಾಗೂ ಗೃಹ ಕೈಗಾರಿಕೆಗೆ ಒತ್ತನ್ನು ಕೊಡಲಾಗುತ್ತೆ. ಈ ಒಂದು ಸಮಾವೇಶ ಈ ಸಣ್ಣ ಉದ್ಯಮದಲ್ಲಿ ತೊಡಗಿರೋರಿಗೆ ಒಂದು ದೊಡ್ಡ ವೇದಿಕೆಯಾಗಿ ಹೊರಹೊಮ್ಮಲಿದೆ. ಮಹಿಳೆಯರಿಗೂ ಕೂಡ ಈ ಗೃಹ ಕೈಗಾರಿಕೆ ಅಂತ ಏನು ಹೇಳಿದೆ, ಅದು ವಿಶೇಷವಾಗಿ ಮಹಿಳೆಯರಿಗೆ ಒಂದು ವಿಶೇಷವಾದ ಒತ್ತನ್ನು ಕೊಟ್ಟು ಎಲ್ಲ ಕಾರ್ಯಕ್ರಮದ ಸ್ವರೂಪವೂ ಕೂಡ ಈ ಒಂದು ಏನು ನಾವು ವಿಚಾರವನ್ನು ಹೇಳಿದ್ವಿ, ಈ ವಿಚಾರವನ್ನು ದಿಕ್ಸೂಚಿಯಾಗಿ ಇಟ್ಕೊಂಡು ನಾವು ಕಾರ್ಯಕ್ರಮದ ಸ್ವರೂಪವನ್ನು ತಯಾರಿ ಮಾಡ್ತಾ ಇದ್ದೀವಿ. ಸರಿಸುಮಾರು 300 ಸ್ಟಾಲ್ಗಳಿರ್ತವೆ. 300 ಸ್ಟಾಲ್ ಉಚಿತವಾಗಿ, ಕೆಲವು ಸ್ಟಾಲ್ಗಳಿರ್ತವೆ, ಅದು ಒಂದು 10% ಅಷ್ಟು ಸ್ಟಾಲ್ಗಳು ಉಚಿತವಾಗಿರ್ತವೆ. ಸ್ವಾಮಿಗಳು ಇನಾಗ್ರಲ್ಗೆ ನಮ್ಮ JSS ಗುರುಗಳು ಬರ್ತಾರೆ. ಅವರು ಆ್ಯಕ್ಚುಲಿ ಓಪನಿಂಗು ಮತ್ತು ಇವನ್ ನಮ್ಮ ಸಮಾರಂಭಕ್ಕೂ ನಾನು ಇರ್ತೀನಿ ಅಂತ ಒಂದು ನನ್ನ ಆಶೀರ್ವಾದ ಇದೆ ಹಾಗೂ ನಾನು ಇರ್ತೀನಿ ಅಂತ ಹೇಳಿದ್ದಾರೆ. ತಾಲೂಕು ಮತ್ತು ಗ್ರಾಮಾಂತರ ಪ್ರದೇಶ ಮಟ್ಟದಲ್ಲಿ ಇರ್ತಕ್ಕಂಥ ಕೈಗಾರಿಕೆ, ಅದಕ್ಕೆ ಹೆಚ್ಚಿನ ಆದ್ಯತೆ, ಅತಿ ಹೆಚ್ಚು ಆದ್ಯತೆ. ಅದಕ್ಕೋಸ್ಕರನೇ ನಾವು ಮೈಸೂರಿನಲ್ಲಿ ಗುಡಿ ಕೈಗಾರಿಕೆ ಹಾಗೂ ಚಿಕ್ಕ ಕೈಗಾರಿಕೆಯ ವಿಚಾರದಲ್ಲಿ ಒತ್ತನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಿದ್ದೀವಿ. ಯಾಕೆಂದರೆ ಮೈಸೂರು ಗುಡಿ ಕೈಗಾರಿಕೆಗೆ ಇವತ್ತಲ್ಲ, ತಲಾಂತರ 100 ವರ್ಷದಿಂದ ಹಿಂದೆಯೂ ಕೂಡ ಗುಡಿ ಕೈಗಾರಿಕೆಯ ಬೀಡು ಮೈಸೂರು. ಹಾಗಾಗಿ ಇದನ್ನು ಮತ್ತೆ ಪುನರುತ್ಥಾನ ಮಾಡಿ ಇಡೀ ಪ್ರಪಂಚಕ್ಕೆ, ಯಾಕೆಂದರೆ ಗ್ಲೋಬಲ್ ಬಿಸ್ನೆಸ್ ಸಮಿಟ್ ನಮ್ಮ ಬೆಂಗಳೂರು, US, UK ಅನೇಕ ಕಡೆ ಮೆಂಬರ್ಗಳಿದ್ದಾರೆ. ಅವರೆಲ್ಲರಿಗೂ ಪರಿಚಯಿಸುವ ನಿಟ್ಟಿನಲ್ಲಿ ಇದಕ್ಕೆ ವಿಶೇಷವಾದ ಒತ್ತನ್ನು ಕೊಡ್ತಾ ಇದ್ದೀವಿ. ಮೈಸೂರು ಜನಕ್ಕೆ ನನ್ನ ವಿಶೇಷವಾದ ಪ್ರಾರ್ಥನೆ, ಅದರಲ್ಲೂ ಯಾರು ಸ್ವಾಭಿಮಾನದ ಬದುಕನ್ನು ಕಟ್ಕೊಂಡಿದ್ದೀರಾ, ಯಾರು ಸ್ವಾವಲಂಬಿಗಳಾಗಬೇಕು ಅನ್ನೋ ಒಂದು ಆಸೆ ಇದೆ, ಅವರೆಲ್ಲರಿಗೂ ಇದೊಂದು ವಿಶೇಷವಾದ ಅವಕಾಶ. ಹಳ್ಳಿಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮದ ಲಾಭವನ್ನು ಪಡಿಬೇಕು. ಏನು
ನಮ್ಮ ಸಮಾಜ ಬಾಂಧವರು ಯಾವ್ಯಾವ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತ ತಮಗೂ ಕೂಡ ಪರಿಚಯವಾಗುತ್ತೆ. ಅದರಿಂದ ಪ್ರೇರಣೆಗೊಂಡು ತಾವು ಕೂಡ ತಮ್ಮ ಜೀವನವನ್ನು ಒಂದು ರೂಪುಗೊಳಿಸುವಂಥ ಒಂದು ಅವಕಾಶ ಈ ಒಂದು ವೇದಿಕೆ ಆಗಿರುತ್ತೆ. ಹಾಗಾಗಿ ಮೈಸೂರಿನ ಏನು ಗುಂಡ್ಲುಪೇಟೆ ಇರ್ಬೋದು, ಕೊಳ್ಳೇಗಾಲ ಇರ್ಬೋದು, ಚಾಮರಾಜನಗರ ಇರ್ಬೋದು, ಮಳವಳ್ಳಿ ಇರ್ಬೋದು, ಚಿಕ್ಕ ಊರು ಪಿರಿಯಾಪಟ್ಟಣ ಇರ್ಬೋದು, ಎಲ್ಲ ಜನರು ಚಿಕ್ಕ ಚಿಕ್ಕ ಊರಿನಲ್ಲೂ ಕೂಡ ಎಲ್ಲರೂ ಕೂಡ, ಅದರಲ್ಲೂ ಯುವಕರು ಹಾಗೂ ಮಹಿಳೆಯರು ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಪ್ರಯೋಜನವನ್ನು ಪಡಿಬೇಕು. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಇದರಲ್ಲಿ ತಮ್ಮ ಜೀವನವನ್ನು ಹೇಗೆ ರೂಪಿಸ್ಕೊಬೋದು, ಆರ್ಥಿಕ ಸದೃಢತೆಯನ್ನು ಹೇಗೆ ತಂದ್ಕೊಬೋದು ಅನ್ನೋದನ್ನು ಈ ಒಂದು ವೇದಿಕೆಯ ಮೂಲಕ ತಮಗೆ ತಿಳಿಯುತ್ತೆ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಪಡ್ಕೊಳ್ಳಿ ಹಾಗೂ ತಮಗೂ ಕೂಡ ತಮ್ಮ ಜೀವನ ಇನ್ನೂ ಆರ್ಥಿಕ ಸದೃಢತೆಯಲ್ಲಿ ಒಂದು ಹಾದಿ ಆಗುತ್ತೆ ಈ ಕಾರ್ಯಕ್ರಮ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಸಂತೋಷ್ ಕೆಂಚಾಂಬ, ಈ ಏನು ಗ್ಲೋಬಲ್ ಸಮಿಟಿನ ಚೀಫ್ ಕೋಆರ್ಡಿನೇಟರ್. ಸಂಪರ್ಕಿಸಬೇಕಾದ್ರೆ ಒಂದು ನಂಬರನ್ನು ಕೊಡ್ತೀವಿ. ಒಂದು ನಿಮಿಷ, ಇಲ್ಲಿ ನಮ್ಮ ಒಂದು ಆಫೀಸು ಕೂಡ ಮಾಡಿದ್ದೀವಿ. ಆಫೀಸು ಸರಸ್ವತಿ ಹೇಳಿ, ನೀವು ಹೇಳಿ. ಮೈಸೂರಿನ ಕಾಮಾಕ್ಷಿ ಹಾಸ್ಪಿಟಲ್ ರಸ್ತೆಯಲ್ಲಿರ್ತಕ್ಕಂಥ ಅರಮನೆ ಕೆಫೆ ಹಿಂಭಾಗದ ಒಂದು ಮನೆಯನ್ನು ಸಂಪೂರ್ಣವಾಗಿ ಕಾನ್ಕ್ಲೇವ್ಗೆ ಅಂತೇಳಿ ನಾವು ಆಫೀಸ್ ಮಾಡ್ಕೊಂಡಿದ್ದೀವಿ, ಕಚೇರಿ ಮಾಡ್ಕೊಂಡಿದ್ದೀವಿ. ಇದನ್ನು ಸಂಪರ್ಕ ಮಾಡಲಿಕ್ಕೆ ನೀವು ರೌಂಡ್ ದಿ ಕ್ಲಾಕ್ ಯಾವಾಗಲೂ ಕೂಡ ಕಾನ್ಕ್ಲೇವ್ ಮುಗಿಯೋ ತನಕ ನಮ್ಮ ಈ ಸಂಖ್ಯೆಯಲ್ಲಿ ನಾವು ನಿಮಗೆ ಸಂಪರ್ಕದಲ್ಲಿ ಸಿಗ್ತೀವಿ. ಸಂಪರ್ಕ ಸಂಖ್ಯೆ 9035385672. ಮತ್ತೊಮ್ಮೆ ಹೇಳ್ತೀನಿ, 9035385672. ಇನ್ನೊಂದು ವಿಚಾರ ತಮ್ಮ ಮೂಲಕ